ಪ್ರಧಾನಿಯಾಗಿ ಮೋದಿಯವರ ಆಯ್ಕೆ ಆಗಬೇಕು. ಸಿದ್ದರಾಮಯ್ಯದು ಏನದೆ ಓಟಿಗೋಸ್ಕರ ಮಾಡಿದ್ದು. ರಾಜಕಾರಣಿ ಸ್ವಾಮೀಜಿ ಇವರೆಲ್ಲ ಸೇರಿಬಿಟ್ಟು 80% ಹಾಳು ಮಾಡಿದ್ದಾರೆ. ಈ 1-2 ಸಾವಿರ ಬಂದಿದೆ, ಒಂದು ತಿಂಗಳು, ನೆಕ್ಸ್ಟ್ ಮಂತ್ ಬಂದೇ ಇಲ್ಲ. ಸಿದ್ದರಾಮಯ್ಯನವ್ರು ಮಾಡುವಂತ ಕರ್ತವ್ಯ ಏನದ ಅವ್ರು ನ್ಯಾಯವಾಗಿ ಮಾಡಿದ್ದಾರೆ, ಗ್ಯಾರಂಟಿ ಮಾಡಬಾರ್ದಾಯ್ತು ಅಷ್ಟೇ. ಸರ್ ನಮಸ್ಕಾರ. ನಿಮ್ಮ ಪ್ರಕಾರ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ಸರ್? ಸರ್ ಪ್ರಧಾನಿಯಾಗಿ ಮೋದಿಯವರ ಆಯ್ಕೆ ಆಗಬೇಕು. ಮೋದಿ ಅವರು ಏನಕ್ಕೆ ಸರ್? ಸರ್ 1 ಭ್ರಷ್ಟಾಚಾರ ಸ್ವಲ್ಪ ಒಂದು 20-30% ಕಮ್ಮಿ ಆಗಿದೆ. ಆ ಭಯ ಅನ್ನೋದು ಇದೆ. ಮೋದಿ ಅಂದರೆ ಸ್ವಲ್ಪ ಭ್ರಷ್ಟಾಚಾರ ಟ್ರಾನ್ಸ್ಪೋರ್ಟು ಕ್ಲಿಯರ್ ಆಗಿದೆ ಅವನು ವರ್ಲ್ಡು. ಪ್ಲಸ್ ಇನ್ನೊಂದು ಏನಾಗಿದೆ ಅಂದರೆ ಈ ನಮ್ಮ ಸರ್ಕಾರಿ ಅಧಿಕಾರಿಗಳೇನು ಲಂಚ ತೊಗೊತಾರಲ್ಲ, ಪ್ರತಿಯೊಂದು ನಾನು ಇವಾಗ ನೋಡಿ, ನಾನು ಒಂದು ಯಾವುದೋ ಒಂದು ಡೆತ್ ಸರ್ಟಿಫಿಕೇಟ್, ನಮ್ಮ ಅಮ್ಮವ್ರ ಡೆತ್ ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ನಾನು 100 ರೂಪೀಸು ಅಲ್ವಾ 200 ರೂಪೀಸು ನಾನು ಕೊಡಬೇಕು. ಪ್ಲಸ್ ನನ್ನ ಕೆಲಸ ಬಿಟ್ಟು ನಾನು ಇಲ್ಲಿ ಬಂದು ಕೂತ್ಕೊಬೇಕು. ಪ್ಲಸ್ ನನ್ನ ಜಮೀನು ಯಾವುದರ ಇದು ಆದರೂ ಸ್ವಲ್ಪ ಆ ಪಾರದರ್ಶಕ ಆಡಳಿತ ಬಂದಾಗ ಮಾತ್ರ ಒಳ್ಳೆಯದು ಎಲ್ಲ ಎಜುಕೇಟೆಡ್ ಜನರಿಗೆ. ಹಾಂ, ಇನ್ನೊಂದು ಏನಾಗಿದೆ, ಎಜುಕೇಟೆಡ್ ಅಂದರೆ ಒಂದು ಭ್ರಷ್ಟಾಚಾರ ಎಲ್ಲ ಇಲಾಖೆ ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ, ಆದರೂ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಆ ಭ್ರಷ್ಟಾಚಾರ ಅನ್ನೋದೇನದು ಎಲ್ಲ ಇಲಾಖೆಯಲ್ಲೂ ತುಂಬ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ಕಮ್ಮಿ ಮಾಡಬೇಕು. ಎಜುಕೇಟೆಡ್ ಜನ ಏನಿದ್ದಾರೆ, ಎಜುಕೇಷನ್ ಮಾಡಿಕೊಂಡು ಅವರೊಂದು ಯಂಗ್ ಸ್ಟಾರ್ ಆಗಿ ಮುಂದೆ ಭವಿಷ್ಯದಲ್ಲಿ ಅವರೊಂದು ನೀಟಾಗಿ ಹೋದರೆ ಒಳ್ಳೆಯದು. ಆ ತತ್ವವನ್ನು ಅವ್ರ ಮೈಂಡಲ್ಲಿ ಇಟ್ಕೊಂಡು ಮೋದಿಯವರು ಮಾಡ್ತಾರೆ, ಕೆಲಸ ಮಾಡ್ತವ್ರೆ. ಕೆಲವೊಂದು ಇದರಲ್ಲಿ ಅವ್ರದ್ದು ಒಂದು ತಪ್ಪಾಗಿದೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಅತಿ ಬಡತನದವರು ಬಡತನದಲ್ಲೇ ಇದ್ದಾರೆ, ಅತಿ ಶ್ರೀಮಂತವ್ರು ಶ್ರೀಮಂತರಲ್ಲೇ ಹೋಗಿದ್ದಾರೆ. ಅತಿ ಶ್ರೀಮಂತವ್ರು ಶ್ರೀಮಂತರಲ್ಲೇ ಹೋಗ್ಬಿಟ್ರು, ಬಡತನದವ್ರು ಬಡತನ. ಯಾಜೆ ಕೊರೋನಾ ಟೈಮಲ್ಲಿ ದುಡ್ಡು ಮಾಡೋರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಮಾಡ್ಕೊಳ್ಳೋರ ಅವಕಾಶ ಏನದ ಅವ್ರಿಗೇನೂ ಆಗ್ತಾಯಿಲ್ಲ. ಯಾಕಂದ್ರೆ ಅವ್ರ ಹತ್ರ ಏನೂ ಇಲ್ಲೇ ಇಲ್ಲ, ಆರ್ಥಿಕತೆಯನ್ನು ಹಿಂದುಳಿದಿದ್ದಾರೆ. ಎಷ್ಟೋ ಸಾಂಪ್ರದಾಯಿಕವಾಗಿದೆ. ಕಂಪೇರ್ ಟು ಮೋದಿ ಪ್ಲಸ್ ಸಿದ್ದರಾಮಯ್ಯ ಅಂತಂದರೆ ಸಿದ್ದರಾಮಯ್ಯದ್ದು ಏನದೆ ಓಟಿಗೋಸ್ಕರ ಮಾಡಿದ್ದು 100 to 100. ಸರಿ ಸರ್, ಈಗ ಮೋದಿ ಬಂದರು ಅಂದರೆ ಭ್ರಷ್ಟಾಚಾರ ಕಂಟ್ರೋಲ್ ಆಗುತ್ತೆ ಅಂತ ಪಕ್ಕ ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಇದೆ ಸರ್, 99% ನಂಬಿಕೆ ಇದೆ. ಓಕೆ. ಸೊ ಈಗ ಪ್ರಧಾನಿಯಾಗಿ ಇಬ್ಬರು ಕ್ಯಾಂಡಿಡೇಟ್ ನೋಡೋದಾದರೆ ರಾಹುಲ್ ಗಾಂಧಿ ಮತ್ತು ಒಂದು ಕಡೆ ಮೋದಿ ಅವರು. ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅನಿಸುತ್ತಾ, ಹೇಗೆ ಸರ್? ಯುವಶಕ್ತಿಯಾಗಿ ಕೊಡ್ಬೋದು ಸರ್. ಅದರಲ್ಲಿ ಏನಿದೆ, ಆ ಹಿಂದಿಂದ ಏನದ ಅವತ್ತು 60 ವರ್ಷದಿಂದ ಏನು ಆಡಳಿತ ಮಾಡ್ಕೊಂಡಿದೆ, ಅದನ್ನು ನೆಗೆಟಿವ್ ಪಾಯಿಂಟ್ ಅವರಲ್ಲಿದೆ, ಜನರಲ್ಲಿದೆ. ಅದನ್ನ ಈಗ ಹೊರಗೆ ತೆಗಿತಾ ಇದ್ದಾರೆ. ಅದನ್ನ ಹಂಗೆ ಮುಚ್ಚಿಟ್ಟಿದ್ರು ಅವರು. ನೆಗೆಟಿವ್ ಪಾಯಿಂಟ್ಸ್ ಏನೇನು ಅಂದರೆ ಎಲ್ಲ ಮುಚ್ಚಿಟ್ಟಿದ್ರು, ಇದನ್ನು ಹೊರಗಡೆ ತೆಗಿತಾ ಇದ್ದಾರೆ ಅಂದ್ರೆ ಏನು, ಕೆಲವೊಂದು ಪತ್ರಿಕಾ ವರದಿ ಕೆಲವೊಂದು ಟಿ ವಿ ಆಗಲಿ, ಕೆಲವೊಂದು ಮಾಧ್ಯಮದಾಗಲಿ, ಆ ಒಳ್ಳೆಯ ಮಾಧ್ಯಮದ ಆಡಳಿತದಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದೆ. ತಪ್ಪು ಕಲ್ಪನೆಯನ್ನು ಹೊರಗಡೆ ಇಡ್ತಾ ಇದ್ದಾರೆ. ಅವ್ರಿಗೂ ನಾವು ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಒಳ್ಳೆಯವ್ರು ಮಾಡಿದ್ದಾರೆ ಅನ್ನೋದೊಂದು. ಈ ಪ್ರಕಾರ ಅವ್ರಿಗೆ ಚಾನ್ಸ್ ಕೊಡೋಕ್ಕಿಂತ ಅವರನ್ನು ಒಳಗಾಕೊಂಡು ನಾವು ಆಡಳಿತ ಮಾಡಬೇಕು. ಆ ರೀತಿ ಅವಾಗ ನಮ್ಮದೊಂದು ಆಡಳಿತ ಒಂದು ಕ್ಲೀನಾಗಿ ಆಡಳಿತ ಹೋಗುತ್ತೆ. ವಿರೋಧ ಪಕ್ಷದಲ್ಲಿ ಕೂರ್ಲಿ ಅಂತೀರಾ, ಹೇಗೆ ರಾಹುಲ್ ಗಾಂಧಿ ಅವರು? ವಿರೋಧ ಪಕ್ಷ ಒಳ್ಳೆಯದು. ವಿರೋಧ ಪಕ್ಷದು 99% ಅವ್ರು ಇರಬೇಕು. ನಾನು ಇಲ್ಲೇನು ಯಾವುದೋ ಜಾತೀಯತೆ ಹೇಳಲ್ಲ, ಒಂದು ವೇ ಅಲ್ಲಿ ಹೋಗ್ತಾ ಇದ್ದೇವೆ ಅಷ್ಟೇ. ಯಾರೇ ಇರಲಿ, ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಇರಲಿ, ಯಾರಿದ್ರೂ ಸಹಿತ ಅದನ್ನು ಜನರಿಗೋಸ್ಕರನೇ ಆಡಳಿತ ಕೊಡಬೇಕು, ಇನ್ನು ತಮಗೋಸ್ಕರ ಆಡಳಿತ ಮಾಡಬಾರ್ದು. ಯಾಕಂದ್ರೆ ನಾವೆಲ್ಲ ಇನ್ನಿತರ ಯಾವುದೋ ಒಂದು ರೂಪದಲ್ಲಿ ಒಂದು ಟೀ ಕುಡಿದ್ರೆ ಒಂದು ಟ್ಯಾಕ್ಸ್ ಕಟ್ತೇವೆ, ಒಂದು ಪೇಪರ್ ತೊಗೊಂಡ್ರೆ ಒಂದು ಟ್ಯಾಕ್ಸ್ ಕಟ್ತೇವೆ. ಯಾಕಂದ್ರೆ ನಾವು ಮೀಡಿಯಮ್ ಕ್ಲಾಸ್ ಜನ, ನಾವು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋದು. ನಾನು ಏನಿಲ್ಲ ಅಂದ್ರೆ ಯಾವುದಾದ್ರು ಒಂದು ರೂಪಲ್ಲಿ ಟ್ಯಾಕ್ಸ್ ಹೋಗುತ್ತೆ. ಆ ಟ್ಯಾಕ್ಸು ರಿಟರ್ನು ಎಲ್ಲದಕ್ಕೂ ಒಳ್ಳೇದಾಗಬೇಕು. ಅದು ಭ್ರಷ್ಟಾಚಾರ ಹೋದರೆ ಅವರೇ ಎಷ್ಟು ದಿವಸ ಭ್ರಷ್ಟ. 1 ಕೋಟಿ, ಇವಾಗ ನಿಮ್ಮ 1 ಕೋಟಿ ಕೊಟ್ಟರೆ ಸಮಾಧಾನ ಆಗ್ತೀರಾ? ಇಲ್ಲ ತಾನೇ. ಇನ್ನೂ ಒಂದು 4 ಕೋಟಿ, ಇನ್ನೂ ಒಂದು 5 ಕೋಟಿ ಹಂಗೆ ಮಾಡಿದರೆ ಅದು ಒಳ್ಳೆಯದಲ್ಲ. ಆ ರೀತಿ ಇದನ್ನು ಕ್ಲೀನ್ ಮಾಡ್ಬೇಕಂತಂದರೆ ಒಬ್ಬರು ನಾಯಕತ್ವದಲ್ಲಿ ಒಬ್ಬರು ಹಿರಿ ಮನುಷ್ಯಾಗಿ ಒಬ್ಬ ಒಳ್ಳೆಯ ನಾಯಕತ್ವ ಇದ್ದರೆ ಸಂಸಾರ ಹೆಂಗೆ ಮುಂದಕ್ಕೆ ಹೋಗುತ್ತೆ, ಹಾಗೆ ಇದು ಒಂದು ಸರ್ಕಾರ. ನಾವು ಖರ್ಚು ಮಾಡುವಂಥದ್ದು, ನಾವು ಮಾಡುವಂಥದ್ದು ಪ್ರತಿಯೊಂದನ್ನು ಅವರೊಂದು ದೃಷ್ಟಿಕಲ್ಲಿ ಇಟ್ಕೊಂಡು ಎಲ್ಲ ಆನ್ಲೈನ್ ತರ್ತಾ ಇದ್ದಾರೆ. ಪ್ರತಿಯೊಂದನ್ನು ಆನ್ಲೈನ್ ತರ್ತಾ ಇದ್ದಾರೆ. ಇದೇ ಉದ್ದೇಶ, ಆನ್ಲೈನ್ ತರೋ ಉದ್ದೇಶ. ಪ್ಲಸ್ ಹೊರೆ ಆಗುತ್ತೆ, ಇಲ್ಲ ಅಂತಿಲ್ಲ. ಸ್ವಲ್ಪ ಒಂದು 25% ಬಡವರಿಗೆ ಟ್ಯಾಕ್ಸ್ ಒಂದು ಹೊರೆ ಆಗುತ್ತೆ. ನೋಟ್ ಬ್ಯಾನ್ ಮಾಡಿದ್ದು ಒಂದು ಹೊರೆ ಇದೆ, ಟ್ಯಾಕ್ಸು ಒಂದು ಹೊರೆ ಇದೆ. ಅದೆಲ್ಲ ಕ್ಲೀನ್ ಮಾಡೋಕೆ ಅವ್ರು ಮಾಡ್ತಾ ಇರೋದು ಮೋದಿಯವರು. ಇಷ್ಟು ಈ ಭ್ರಷ್ಟಾಚಾರವನ್ನು ಬಿಟ್ಟು, ಭ್ರಷ್ಟಾಚಾರ ಕಂಟ್ರೋಲ್ ಆಗಲಿ ಅನ್ನೋದು ಬಿಟ್ಟು ಯಾವೆಲ್ಲ ಅಭಿವೃದ್ಧಿಗಳನ್ನು ಕಂಡಿದ್ದಾರೆ ಸರ್ ಮೋದಿ ಸರ್ಕಾರದಲ್ಲಿ? ಮೋದಿ ಸರ್ಕಾರದಲ್ಲಿ ಸ್ವಲ್ಪ ಅವರು ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇಂಡಸ್ಟ್ರಿ ಯಾಕೆ ಹೆಲ್ಪ್ ಮಾಡ್ತಾ ಅಂದರೆ ನಿರುದ್ಯೋಗ ಜನಸಂಖ್ಯೆ ಜಾಸ್ತಿ ಇದೆ. ಯಂಗ್ ಯುವಕರು ಹಂಗೆ ಕಲಿತಾ ಅವರು ಇಂಜಿನಿಯರ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅವ್ರು ಎಲ್ಲಿ ಹೋಗ್ಬೇಕು? ಬೇರೆ ಕಂಟ್ರಿಗೆ ಹೋಗ್ಬೇಕು. ಬೇರೆ ಕಂಟ್ರಿಯಲ್ಲಿ ಏನು ಮಾಡ್ತಾಯಿದ್ದಾರೆ,
ಅಲ್ಲಿನೂ ಒಂದು ದುರಾಡಳಿತ, ಅಲ್ಲಿ ಅವ್ರ ಕೈಗೆ ನಾವು ಬಗ್ಬೇಕಲ್ಲ. ಈಗ ನಾನು ಎಜುಕೇಟೆಡ್ ಮಾಡಿ ನಾನು ಬೇರೆ ಕಂಟ್ರಿಗೆ ಹೋದ್ರೂ ಅವರ ಅಂಡ್ರಲ್ಲೇ ನಾನು ಬದುಕಬೇಕಾಗತ್ತೆ. ಅವರೊಂದು 10 ವರ್ಷ ನಮ್ಮನ್ನು ದುಡ್ಸ್ಕೊತಾರೆ, ಆಮೇಲೆ ರಿಟರ್ನ್ ಟು ಇಂಡಿಯಾ. ಆ ಇಂಡಿಯಾದಲ್ಲಿ ಮತ್ತೆ ನಾವು ಅದನ್ನು ಬಂಡವಾಳ ತಂದು ಇಲ್ಲಿ ಹಾಕ್ಬೇಕಾದ್ರೆ ಮತ್ತೆ ನಾವು 10 ಜನಕ್ಕೆ ಕೆಲಸ ಕೊಡಲೇಬೇಕು. ಆ ಉದ್ದೇಶದಿಂದ ಇಲ್ಲಿ ಏನದೆ ಯಂಗ್ ಸ್ಟಾರ್ ಈಸ್ ಮೇನು. ಅಪ್ ಟು 20 to 30 ಏನು ಈ ಏಜ್ ಏನಿದೆಲ್ಲ ಅವರೊಂದು ಯಂಗ್ ಸ್ಟಾರ್ ಮೇನ್ ಆದರೆ ಒಂದು ದೇಶಕ್ಕೂ ಒಂದು ಹಳ್ಳಿಗೂ ಒಂದು ಸಿಟಿಗೂ ಒಂದು ಇದಕ್ಕೂ ಸ್ವಚ್ಛ ಆಡಳಿತ ನಾವು ಕೊಡೋಕ್ಕೂ ಸಪೋರ್ಟ್ ಮಾಡಬೇಕಾಗತ್ತೆ. ಬರೀ ನಾವು ಮೋದಿ ಒಬ್ಬರೇ ಮಾಡ್ತಾನಂತ ಆಗಲ್ಲ, ಎಲ್ಲರೂ ನಾವು ಮಾಡಬೇಕಾಗತ್ತೆ. ಎಲ್ಲನೂ ಮಾಡಿದಾಗೆ ಒಂದು ಆಡಳಿತ ಒಂದು ಇವಾಗ ಈಗ ನೋಡಿ, ನಾವು ಹಳ್ಳಿಯಿಂದ ನಾನು ಇಲ್ಲಿ ಲೋಕಲ್ಲ, ನಾನು ಹಳ್ಳಿಯಿಂದ ಬಂದು ನಾನು ಲೈಫ್ ಕಟ್ಕೋಬೇಕಾದ್ರೆ ಎಷ್ಟು 20 ವರ್ಷದಿಂದ ನಾನು ಸ್ಟ್ರಗಲ್ ಪಟ್ಟಿದ್ದೀನಿ. 1 ರೂಪಾಯಿ ಕೂಡಿಟ್ಟಿದ್ದೀನಿ. ಆ ಸ್ಟ್ರಗಲ್ ಪಡಬೇಕಾದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿರ್ತದೆ. ಆ ಉದ್ದೇಶದಿಂದ ಆಡಳಿತವನ್ನು ನೀಟಾಗಿ ತೊಗೊಳ್ಬೇಕಾದ್ರೆ ಮೋದಿ ಬರಬೇಕು ಅನ್ನಿಸ್ತದೆ. ಮತ್ತೊಂದೇನು ಸರ್, ಈಗ ಮೋದಿಯವರನ್ನ ಹೊರತುಪಡಿಸಿದರೆ NDAದಲ್ಲಿ ಅಥವಾ ದೇಶದಲ್ಲಿ ಈ ನಮ್ಮ ದೇಶವನ್ನು ಆಳುವಂಥ ಸಮರ್ಥ ನಾಯಕರು ಇಲ್ಲ ಅಂತನಾ ನಿಮ್ಮ ಪ್ರಕಾರ? ಹೇಗೆ ಇಲ್ಲ ಅನ್ನೋಕ್ಕಿಂತ ಮನುಷ್ಯನ ಸ್ವಭಾವ ಏನಾಗಿದೆ ಸರ್, ಒಂದು ಮಾತು ಹೇಳಿರೋದು, ಎಲ್ಲರೂ ಸ್ವಾರ್ಥ. 80% ಸ್ವಾರ್ಥ. ಈ ರಾಜಕಾರಣಿ ಚೇರ್ ಸಿಕ್ತಂದ್ರೆ ಮೈಂಡ್ ಸೆಟ್ ಏನಿದೆ, ನಾನು ಚುನಾವಣೆ ಖರ್ಚು ಮಾಡಿದ್ದೀನಿ, ನಾನು ದುಡ್ಡು ಮಾಡ್ಕೋಬೇಕು, ಅಷ್ಟೇ ಸಿಂಪಲ್ ಐಡಿಯಾ. ನಾನು ಚುನಾವಣೆ ಖರ್ಚು ಮಾಡಿದ್ದೀನಿ, ದುಡ್ಡು ಮಾಡಿ. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಇದೆ, ಅವರಲ್ಲಿನೂ ನಾಯಕತ್ವ ಇದೆ. ಆ ನಾಯಕತ್ವ ಹೆಂಗೆ ಬೀಳ್ತಾ ಇದೆ ಅಂದರೆ ಅವ್ರು ದುಡ್ಡಿಗೋಸ್ಕರ ಆಸೆ ಪಡ್ತಾ ಇದ್ದಾರೆ ವಿನ ನಾನು ಸುಧಾರಿಸ್ಬೇಕು, ನಾನು ಇದು ಮಾಡಬೇಕು ಅಂತ ಆಸೆನೇ ಇಲ್ಲ ಅವ್ರಿಗೆ. ಇಂಡಿಯಾನು ಅಭಿವೃದ್ಧಿ ಮಾಡ್ಬೇಕಂತ ಮನದಲ್ಲಿ ಇಲ್ಲ. ನಾನು ಒಟ್ಟು ಹೆಂಗಾರೆ ಮಾಡಿ ಜನರಿಗೆ ಲಂಚ ಕೊಟ್ಬಿಟ್ಟಾಲಿ, ಜನರಿಗೆ ಮೂಗಿ ತುಪ್ಪ ತುರಿಸೋದಾಗಲಿ, ಜನರಿಗೆ ಗ್ಯಾರಂಟಿ ಕೊಡೋದಾಗಲಿ, ನಾನು ಆರಿಸಿ ಬರಬೇಕು, ನಾನು ಆಡಳಿತ ಹಿಡಿಬೇಕು, ನನ್ನ ಕೈ ಕಂಟ್ರೋಲ್ ಇರಬೇಕು. 5 ವರ್ಷ ನಾನು ಇನ್ನಷ್ಟು ದುಡ್ಡು ಮಾಡಬೇಕು ವಿನ ನಾನು 5 ವರ್ಷದಲ್ಲಿ ಯಾವುದೋ ಸುಧಾರಣೆ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಆಗಲಾರಂಥ ಪರಿಸ್ಥಿತಿಯನ್ನು ಆರ್ಥಿಕ ಪರಿಸ್ಥಿತಿ ಹೀನಾಯವಾಗಿ ತಂದಿಟ್ಟಿದ್ದಾರೆ ನನ್ನ ಅನುಭವ ಪ್ರಕಾರ. ಯಾಕಂದರೆ ಇಲ್ಲಿ ಹಣಕಾಸು ಮೂಲ ವ್ಯವಸ್ಥೆನೇ ಇಲ್ಲ, ಸುರಕ್ಷಿತವಾಗಿ ಆಡಳಿತನೂ ಇಲ್ಲ. ಎಲ್ಲರೂ ಒಂದು ಕಾರ್ ಮಾಡಬೇಕು, ಒಂದು ಬಂಗ್ಲೆ ಮಾಡಬೇಕು, ಒಂದು ಇದು ಮಾಡಬೇಕು ಅನ್ನುವಂಥ ಮೈಂಡ್ ಸೆಟ್ ಇಟ್ಕೊಂಡು ರಾಜಕಾರಣಿಗಳಾಗಲಿ ಅಥವಾ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಯಾರಾಗಲಿ ತಮ್ಮ ಹಿಡಿತದಲ್ಲಿ ನೋಡಿಕೊಂಡು 5 ವರ್ಷ ನಾನು ನನ್ನ ಮಗಿಗೆ ಮಾಡಬೇಕು, ನನ್ನ ಮೊಮ್ಮಗಿಗೆ ಮಾಡಬೇಕು, ನಾನು ಆಸ್ತಿ ಮಾಡಬೇಕು ಅಷ್ಟೇ ವಿನ ಅವರೇನು ಸತ್ತ ಮೇಲೆ ಯಾರೂ ಹೊತ್ಕೊಂಡು ಹೋಗಲ್ಲ. ಆದರೆ ನೋಡ್ಬೇಕಲ್ಲ, ಅಮಾಯಕರು ಇರ್ತಾರೆ ಪ್ರಪಂಚದಲ್ಲಿ, ಎಷ್ಟು ಜನ ಅಮಾಯಕರಿದ್ದಾರೆ, ಅವ್ರನ್ನೂ ನೋಡ್ಬೇಕಲ್ಲ. ಅವರು ಬಡತನ ಅವ್ರು ಯಾವುದೋ ರೀತಿಯಿಂದ ಬಡತನ ಆಗಿರಲ್ಲ, ಅವ್ರ ಪರಿಸ್ಥಿತಿ ಆ ರೀತಿ ಇರ್ತದೆ ಅಷ್ಟೇ, ಮತ್ತೊಂದೇನಿಲ್ಲ. ಆ ರೀತಿ ಪರಿಸ್ಥಿತಿ ಆದಾಗೆ, ಆ ರೀತಿ ಬಡತನದ ಪರಿಸ್ಥಿತಿ ಯಾಕೆ ಬಂದಿರ್ತಾರೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ಹಂಗಿರ್ತದೆ ಅಷ್ಟೇ. ಆ ಬ್ಯಾಕ್ಗ್ರೌಂಡ್ ಸಂಬಂಧ ಒಬ್ಬ ಸಾಮಾನ್ಯ ಮನುಷ್ಯ ಬದುಕಬೇಕಂದ್ರೆ ಒಂದು ಕೆಲಸ ಮಾಡಬೇಕು, ಹೌದಲ್ವಾ? ಒಂದು ಕೆಲಸ ಮಾಡಿದಾಗ ಒಂದು ಬರ್ತದೆ. ಈ ರಾಜಕಾರಣಿ ಸ್ವಾಮೀಜಿ ಇವರೆಲ್ಲ ಸೇರಿಬಿಟ್ಟು 80% ಹಾಳು ಮಾಡಿದ್ದಾರೆ, ಏನು ಉಳಿದಿಲ್ಲ. ಯಾಕೆ ಒಬ್ಬ ನ್ಯಾಯವಾಗಿ ನಾವು ಹೋಗಿದ್ದೆ ನನಗೆ ಯಾವುದೂ ಹಾದಿನೇ ಇಲ್ಲ. ನಾನು ನ್ಯಾಯವಾಗಿಯೂ ಹೋಗ್ತೀನಿ, ನನಗೆ ಯಾವುದೂ ಹಾದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕರೋನಾ ಟೈಮಲ್ಲಿ ತೆಗೆದ್ರು. ನಾನು ನ್ಯಾಯವಾಗಿ ಹೋದೆ ಕೋರ್ಟಿಗೆ, ಇನ್ನೂ ತನಕ ಕೋರ್ಟ್ ಅಲ್ಲಾಡ್ತೀನಿ, ಇನ್ನೂ ನ್ಯಾಯ ಸಿಕ್ಕಿಲ್ಲ ನನಗೆ. ಯಾಕೆ ನನ್ನ ಮನಸ್ಸಿಗೆ ಬೇರೆಯವ್ರದ್ದು ನಾನು ಹೇಳಲ್ಲ, ನನ್ನ ಮನಸ್ಸಿಗೆ ದುಃಖ. ನಾನು ಒಬ್ಬ ಪ್ರಜೆ ಅದು ಬೇರೆ ನನ್ನ ಸ್ಥಾನಕ್ಕೆ ಬೇರೆಯವರು ಇದ್ರೂ ನ್ಯಾಯವಾಗಿ ವಿಚಾರ ಮಾಡಿದಾಗೆ ಅಲ್ಲಿ ಹೋದ್ರೂ ಲಂಚ ಕೊಡಬೇಕು. ಲಂಚ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾನು. ಲಂಚ ಕೊಟ್ಟವ್ರು ಅವ್ರು ಹೋಗ್ಬಿಟ್ರು ಪಾರ, ನಾನಿಲ್ಲ ಪರಿಸ್ಥಿತಿಯಲ್ಲಿ, ಹೌದಲ್ವಾ? ಅದನ್ನು ದೃಷ್ಟಿಕೋನ ಇಟ್ಕೊಂಡು ಏನೇ ಮಾಡಲಿ, ಯಾರೇ ಬರಲಿ, ಬಡವರನ್ನು ಮೇಲೆ ಕೆತ್ತುವಂಥ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಒಂದು ಇರಬೇಕು ಮನುಷ್ಯರು. ಸರ್, ಮೋದಿಯವರನ್ನ ಅಂತಂದರೆ ಮೋದಿ ಸರ್ಕಾರವನ್ನು ಒಂದು ಕೋಮುವಾದಿ ಸರ್ಕಾರ ಅಂತ ಒಂದು ಹಣೆಪಟ್ಟಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೋಮುವಾದಿ ಸರ್ಕಾರ ಅಂತ ಅದಕ್ಕೇನು ಯಾವುದು ನಾವು ಏನು ಬೇಕಾದ ಹೇಳ್ಬೋದು, ಆದರೆ ಪ್ರೂಫ್ ಅನ್ನೋದು ಯಾವುದು ಯಾರ ಹತ್ರ ಇರಲ್ಲ. ನಾನು ಇಷ್ಟೆಲ್ಲ ಹೇಳ್ತೀನಿ, ನನ್ನ ಹತ್ರ ಪ್ರೂಫ್ ಇಲ್ಲ. ನನ್ನ ಮಾತೇ ಪ್ರೂಫು, ನನ್ನ ಅನುಭವನೇ ಪ್ರೂಫು. ಅವರು ಕೋಮುವಾದಿನೂ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಇದೆ ಅಂತೂ ಹೇಳಕ್ಕೆ ಬರಲ್ಲ. ಅವ್ರ ಆಡಳಿತ ಇದೆ, ಆದರೆ ಅವರು ಜಾಸ್ತಿ ಏನು ಪತ್ರಿಕಾ ವರದಿ ಬರಲ್ಲ, ಅದೊಂದು ತಪ್ಪು ಮಾಡಿದ್ದವರು. ಈ ಪತ್ರಿಕಾ ಕರೆದ್ರೆ ಅಥವಾ ಹಾಜರಾಗಲ್ಲ, ಅದು ಒಂದು ಮೈನಸ್ ಪಾಯಿಂಟ್ ಜನರಲ್ಲಿದೆ. ಪತ್ರಿಕಾ ವರದಿ ಬಂದರೆ ನೋಡಪ್ಪ ನಾನು ಹಿಂಗೆ ಮಾಡ್ತಾಯಿದ್ದೀನಿ, ಪಾರದರ್ಶಕ, ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನಾನು ಕರ್ನಾಟಕ ಸ್ಟೇಟಿಗೂ ಅಷ್ಟೇ ಒಂದೇ ಥರ ನೋಡ್ತೀನಿ, ಗುಜರಾತ್ಗೂ ಅಷ್ಟೇ ನೋಡ್ತೀನಿ, ಮಧ್ಯಪ್ರದೇಶಕ್ಕೂ. ಯಾಕೆ ನಾನು ಪ್ರಧಾನಮಂತ್ರಿ, ನಾನು ಇಲ್ಲಿಂದ ಕರ್ನಾಟಕದಿಂದ ಎಷ್ಟು ರೆವೆನ್ಯೂ ಬರ್ತದೆ ಅಷ್ಟು ನಿಮಗೆ ರಿಟರ್ನ್ ಕೊಟ್ಟಿದ್ದೀನಿ ಅಂತ ಪ್ರೂಫ್ ತೋರಿಸ್ತಾನೆ.
ರೆವೆನ್ಯೂ ಈ ಕಡೆ ಉತ್ತರ ಭಾರತಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡ್ತಾ ಇದ್ದಾರೆ ಮೋದಿ ಅವರು ಅಂತ ಅನ್ಸುತ್ತಾ ಹೇಗೆ ಸರ್? ಅನಿಸುತ್ತೆ. ಯಾಕಂದರೆ ಅವರು ಇದು ಸಮತಲ ಮಾಡಬೇಕಾಗಿದೆ ಅವ್ರಿಗೆ. ಓಕೆ, ಬ್ಯಾಲೆನ್ಸ್ ಮಾಡಬೇಕು. ಬೆಂಗಳೂರಲ್ಲಿ ರೆವೆನ್ಯೂ ಜಾಸ್ತಿ ಇದೆ, ಓಕೆ, ಟ್ಯಾಕ್ಸ್ ಅಮೌಂಟು ಜಾಸ್ತಿ ಇದೆ. ಒಂದು 30% ತೊಗೊಂಡೋಗಿ ಎಲ್ಲೋ ಒಂದು ಏನೋ ಬಡ ಕರ್ನಾಟಕ ಅಥವಾ ಬಡ ದೇಶಗಳಿಗೆ ಹಂಚಬೇಕಂತ ಅವ್ರೊಂದು ಪ್ಲ್ಯಾನಿಂಗ್ ಇದೆ. ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ. ಅಲ್ಲಿ ರೆವೆನ್ಯೂ ಕಮ್ಮಿ ಇದೆ, ಹಳ್ಳಿಗಳಲ್ಲಿ ರೆವೆನ್ಯೂ ಕಮ್ಮಿ. ನೀವು ಕಂಪೇರ್ ಟು ಹಳ್ಳಿಗಳಲ್ಲಿ ರೆವೆನ್ಯೂ ಯಾಕೆ ಕಮ್ಮಿ ಅಂದರೆ ಇಂಡಸ್ಟ್ರಿ ಇಲ್ಲ ಅಲ್ಲಿ. ಏನಿದ್ರು ರೈತರ ಮೇಲ್ಪಟ್ಟು ಬರಬೇಕು, ಅವರು ಒಂದು ವರ್ಷದ್ದು ಬೆಳೆ ನಂಬ್ಕೋಬೇಕು. ಇಲ್ಲಿ ಹಂಗಲ್ಲ, ಇಂಡಸ್ಟ್ರಿ ಪರ್ ಮಂತ್ ನಿಮ್ಗೆ ಎಷ್ಟೋ ಒಂದು ಸಮಥಿಂಗ್ ಸ್ಯಾಲ್ರಿ ಬರ್ತಾ ಇರ್ತದೆ, ಏನೋ ಒಂದು ಮಾಡ್ತಾ ಇರ್ತೀರ. ಇಲ್ಲಿ ರೆವೆನ್ಯೂ, ಇಲ್ಲಿ ಟ್ಯಾಕ್ಸಿಗೆ ಪ್ಲಸ್ ಅದರ್ ಟ್ಯಾಕ್ಸಿಗೆ ಇದು ಇದೆ. ಆದರೆ ಅವರು ಅದೇ ರೀತಿ ಈಗ ಮನೆಯಲ್ಲಿ ಒಬ್ಬ ಅಣ್ಣ ಚೆನ್ನಾಗಿರ್ತಾನೆ, ಒಬ್ಬ ತಮ್ಮ ಏನೂ ಇರಲ್ಲ. ಅವನ ಅಣ್ಣ ಮೈಂಡ್ ಸೆಟ್ ಹೆಂಗದೆ, ನಂದು ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡು ಹೋದ್ನಂದರೆ ಅವ್ನ ಅಣ್ಣಗೆ ಇನ್ನೂ ರಿಟರ್ನ್ ಬರ್ತದೆ. ಯಾಕಂದ್ರೆ ಅವ್ನ ಮೈಂಡಲ್ಲಿ ಇಟ್ಕೊಂಡು ನನ್ನ ತಮ್ಮ ಏನಂತಾನೆ, ಹೌದಪ್ಪ ನಾನು ಕೊಟ್ಟಿದ್ದಾನೆ ಇವನು, ನಾನು ಇವನು ಫ್ಯಾಮಿಲಿ ನೋಡು, ಅವ್ನಿಗೂ ಒಂದು ಕಷ್ಟ ಬರ್ತದೆ. ಇದನ್ನು ಸಮತೋಲನ ಮಾಡ್ಬೇಕಂತ ಉದ್ದೇಶದ ವಿನ ಅವರೇನು ಜಾಸ್ತಿ ಭ್ರಷ್ಟಾಚಾರ ಮಾಡಿಕೊಂಡು ನಾನು ಇಷ್ಟು ಕೋಟಿ ರೂಪಾಯಿ ಕಳಿಸ್ಬೇಕನ್ನೋ ಉದ್ದೇಶ ಇಲ್ಲ. ಅವ್ರದ್ದೇನು ಶಿಸ್ತು. ಈಗ ಅದರ್ ಕಂಟ್ರಿ ಕಂಪೇರ್ ಮಾಡ್ಬೇಕಾದ್ರೆ ಇಂಡಿಯಾ ಯಾಕೆ ಶಿಸ್ತಿಲ್ಲ? ಎಲ್ಲೋ ಗಲೀಜಿದೆ, ರೋಡ್ ಸರಿ ಇಲ್ಲ, ಇದು ಕ್ಲೀನ್ ಇಲ್ಲ, ತಿಂದಿಲ್ಲೇ ಬಿಸಾಕ್ತಾರೆ. ಇದನ್ನು ಮೈಂಡ್ ಸೆಟ್ ಇಟ್ಕೊಂಡು ಕೆಲವೊಂದು ಸ್ಟೇಷನ್ನು ಆ್ಯಸ್ ಎ ಕಂಪೇರ್ ಟು 5 years ಬ್ಯಾಕು ನಾನು ಎಲ್ಲ ಸ್ಟೇಷನ್ನು ಅಡ್ಡಾಡಿದ್ದೀನಿ. ಬೆಂಗಳೂರಲ್ಲಿ ಯಶವಂತಪುರ ಅಡ್ಡಾಡಿದ್ದೀನಿ, ಮೆಜೆಸ್ಟಿಕ್ ಇದು ಅಡ್ಡಾಡಿದ್ದೀನಿ, ಅಲ್ಲಿ ಹುಬ್ಳಿ ಅಡ್ಡಾಡಿದ್ದೀನಿ. ಎಲ್ಲ ಸ್ಟೇಷನಲ್ಲಿ ಆಲ್ಮೋಸ್ಟ್ ಆಲ್ ಟ್ರಾವೆಲ್ ಮಾಡಿದ್ದೀನಿ. ಸ್ಟೇಷನ್ಗಳು ಕ್ಲೀನ್ ಇದೆ, ಆ ಕ್ಲೀನ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಬಂದದೆ, ಕ್ಲೀನಿಂಗ್ ಇಟ್ಕೊಂಡಿದ್ದಾರೆ. ಜನ ಸ್ವಲ್ಪ ಕ್ಲೀನಿಂಗ್ ಕಲ್ತ್ರೆ ಒಳ್ಳೆಯದು. ಕ್ಲೀನು ಶಿಸ್ತು ಇದ್ದರೆ ನಿಮ್ಮಲ್ಲಿ ಮನೋಭಾವನೆ ಚೆನ್ನಾಗಿರ್ತದೆ. ನಮ್ಮಲ್ಲಿ ಆಲಸ್ಯ ಬಂದರೆ ನಮ್ಮದು ಹಿಂದಿನ ಬ್ಯಾಕ್ಗ್ರೌಂಡ್ ಎಲ್ಲ ಹೋಗ್ಬಿಡ್ತದೆ. ಅಷ್ಟೇ ಸಿಂಪಲ್ಲಾಗಿ. ಓಕೆ ಸರ್, ಈಗ ಪ್ರಸ್ತುತ ರಾಜ್ಯ ಸರ್ಕಾರ ಏನಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಜ್ಯ ಸರ್ಕಾರ ಬಗ್ಗೆ ನಮಗೇನು ಅಷ್ಟು ಐಡಿಯಾ ಇಲ್ಲ. ಹೇಗೆ ನಡೀತಿದೆ ಅನ್ಸುತ್ತೆ? ಈಗ 6 ತಿಂಗಳು ಕಳೆದಿದೆ ಅಷ್ಟೇ, ಹೇಗೆ ನಡೀತಿದೆ ಅನ್ಸುತ್ತೆ? ಗ್ಯಾರಂಟಿ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಯಾವುದು 1 ತಿಂಗಳು ಬಂತು. ಭಾಗ್ಯ ಯಾವುದಿತ್ತು, ಗೃಹಲಕ್ಷ್ಮಿ ಮಾಮೂಲಿ KEB ಬಿಲ್ಲ ಎಲ್ಲ ಮಾಮೂಲಿ, ಎಲ್ಲರಿಗೂ ಮಾಮೂಲಿ ಫ್ರೀ ಇದೆ, ನೋ ಪ್ರಾಬ್ಲಮ್ಮು. ಈ 1-2 ಸಾವಿರ ಬಂದಿದೆ 1 ತಿಂಗಳು, ನೆಕ್ಸ್ಟ್ ಮಂತ್ ಬಂದೇ ಇಲ್ಲ. ಅದು ಯಾಕೆ ಬಂದಿಲ್ಲ ಅಂತ ನಾನು ನಿಮಗೆ ಕೇಳ್ಬೋದು, ನಮಗೆ ಗೊತ್ತಿಲ್ಲ ಅದು. ಇಷ್ಟು ಬಿಟ್ಟರೆ ಇದೇ ರೆವೆನ್ಯೂ ತುಂಬ ಪ್ರಾಬ್ಲಮಲ್ಲಿದೆ ಅವ್ರದ್ದು. ಈ ಯೋಜನೆಗಳಿಂದ ಅನುಕೂಲ ಇದೆಯಾ ಸರ್ ಜನರಿಗೆ? ಹೇಗೆ ಯೋಜನೆ ಅನುಕೂಲ ಇಲ್ಲ ಸರ್, ಅನುಕೂಲ ಇಲ್ಲ. ಯಾಕಂದರೆ ಆ್ಯಸ್ ಎ ಹ್ಯುಮ್ಯಾನಿಟಿ, ಆ್ಯಸ್ ಎ ನಮ್ಮ ಶರೀರನ್ನು ನಾವು ದಂಡಿಸ್ಬೇಕು. ಒಂದು ಬುದ್ಧಿನ ದಂಡಿಸು, ಒಂದು ಕೆಲಸ ಮಾಡಿ ದಂಡಿಸು, ಆವಾಗ ನಿಮ್ಗೆ ರೆವೆನ್ಯೂ ಬರ್ತದೆ. ಒಬ್ಬ ಮನುಷ್ಯನ ಹುಟ್ಟಿದ ಮೇಲೆ ನಾವು ತಂದೆ ತಾಯಿ ಮೇಲೆ ಎಷ್ಟು ನಾವು ಒಂದು SLC ತನಕ ಆಸರ ಇರ್ತೇವೆ. ಆಮೇಲೆ PUC ಫಸ್ಟ್ ಇಯರು ಸೆಕೆಂಡ್ ಇಯರು ಒಂದು ಸ್ವಲ್ಪ ಕಲಿಸ್ಕೊಡ್ತಾರೆ. ಎಷ್ಟೊಂದು ಸಾಹಿತ್ಯನ ತಂದೆ ತಾಯಿ ಮಾಡಲ್ಲ. ಅವಾಗ ನಿಮ್ಮ ತಿಳುವಳಿಕೆ ಬರ್ತದೆ. ಪಾರ್ಟ್ ಟೈಮ್ ಕೆಲಸ ಮಾಡಿ ನೀವು ಒಂದು 10 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಿ, ಆವಾಗ ನಿಮಗೊಂದು ವ್ಯಾಲ್ಯೂ ಆಫ್ ಮನಿ ಗೊತ್ತಾಗುತ್ತೆ ಯಂಗ್ಸ್ಟಾರ್ಗೆ. ಅದನ್ನು ಇವ್ರು ಕಸ್ಕೊತಾ ಇದ್ದಾರೆ. 2000 ನನ್ನ ಅಕೌಂಟಿಗೆ ಬರ್ತದೆ, ನಾನು ಯಾಕೆ ದುಡಿಬೇಕು? ಮೈಂಡ್ ಸೆಟ್ ಅವೆಲ್ಲ ಹೆಂಗೆ ಯುವಕರಿಗೆ ಅದು. ಆಲ್ರೆಡಿ ಮನೆಯಲ್ಲಿ ಯಾಕೆ ದುಡ್ಡು ಕೊಡಲ್ಲ? ದುಡ್ಡು ಕೊಟ್ಟರೆ ಇವ್ನು ಕೆಡ್ತಾನೆ ಬಾ ಅಂತ ದುಡ್ಡು ಕೊಡಲ್ಲ. ಇವ್ನು ಕೆಟ್ಟೋಗ್ತಾನೆ, ದುಡ್ಡು ಕೊಡಲ್ಲ. ಇವ್ನು ದುಡ್ಡು ಕೊಟ್ಟರೆ ಎಲ್ಲ ಕೆಡ್ತಾನೆ. ಆ ಉದ್ದೇಶದಿಂದ ಇವ್ರು ದುಡ್ಡು ಕೊಡೋದು ಬಂದ್ ಮಾಡಬೇಕು. ಅದರ್ ಟ್ಯಾಕ್ಸ್. ಈ ಯೋಜನೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಯೋಜನೆಗಳನ್ನು ಮಾಡ್ಬೋದಿತ್ತು ಅನ್ಸುತ್ತೆ? ಅಥವಾ ಯೋಜನೆಗಳು ಬೇಕಿತ್ತಾ, ಬೇಡವಾಗಿತ್ತಾ? ಏನು ಯೋಜನೆಗಳು ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ ಸರ್. ಬೇರೆ ಕ್ಷೇತ್ರದಲ್ಲಿ ಏನಾದರೂ ಯೋಜನೆಗಳು ಮಾಡೋದಿದ್ರೆ ಮಾಡ್ಬೋದಾಗಿತ್ತು. ಯಾವ್ದ್ರಲ್ಲಿ ಮಾಡ್ಬೋದು? ಯಾವುದ್ರಂದ್ರೆ ಕೆಲವೊಂದು ಇಂಡಸ್ಟ್ರಿಯಲ್ ಇವ್ರು ಇಂಡಸ್ಟ್ರಿಯಲ್ ಓಪನ್ ಮಾಡಿಕೊಂಡು, ಈಗ ಹೆಂಗೆ ಪ್ರೈವೇಟ್ ಸೆಕ್ಟ್ರಲ್ಲಿ ನಾವು ಕೆಲಸ ಮಾಡಿ ನನ್ನ ಅನುಭವ ಪ್ರಕಾರ ಬೇರೆದವ್ರು ಬಂದು ಇಲ್ಲಿ ಇಂಡಸ್ಟ್ರಿ ಹಾಕ್ತಾರೆ. ಬೇರೆದವ್ರು ಯಾಕೆ ಹಾಕ್ತಾರೆ? ನಮ್ಮ ಕನ್ನಡದವರಿಗೆ ನಮ್ಮಲ್ಲಿ ರೆವೆನ್ಯೂ ಇಲ್ಲ. ನನ್ನಲ್ಲಿ ಬಡ್ತಾನೆ, ನಾನು ಇಂಡಸ್ಟ್ರಿ ಹಾಕೋ ತಕ್ಕತ್ತಿಲ್ಲ. ಯಾರೋ ಒಬ್ರು ಕೇರಳ ಮಲಯಾಳಿ ಬಂದು ಇಂಡಸ್ಟ್ರಿ ಹಾಕ್ತಾನೆ, ಅವ್ನಿಗೆ ಅನುಭವ ಇಲ್ಲ, ನನಗೆ ಅನುಭವ ಇದೆ. ನನಗೆ ಪೇಮೆಂಟ್ ಇಟ್ಕೊತಾನೆ, 30,000 ಕೊಡ್ತಾನೆ, ನಾನು 15 ವರ್ಷ ದುಡ್ಸ್ಕೊತಾನೆ, ನಾನು ಬ್ಲಡ್ ಕಿತ್ಕೋತಾನೆ, ಗೊತ್ತಾ? ಅವನೇ ಶ್ರೀಮಂತ ಆಗ್ತಾನೆ, ಅವ ತೊಗೊಂಡೋಗಿ ಅಲ್ಲೇ ಹಾಕ್ತಾನೆ ಕೇರಳಕ್ಕೆ. ದಟ್ ಈಸ್ ದ ಇಂಪಾರ್ಟೆಂಟು. ಅದರ್ಸ್ ಸ್ಟೇಟ್ನವ್ರು ಬಂದು ಇಲ್ಲಿ ಇಂಡಸ್ಟ್ರಿ ಹಾಕುವಾಗ ಆ ಇಂಡಸ್ಟ್ರಿ ಅವರನ್ನು ಅಲ್ಲೊಂದು ಜಾತೀಯತೆ, ಅಲ್ಲಿ ಇಂಡಸ್ಟ್ರಿಯಲ್ ಜಾತೀಯತೆ ಮಾಡ್ತಾರೆ. ಹಾಗೆ ಮಲಯಾಳಿ ಇದ್ರೆ ಮಲಯಾಳಿಗೆ ಸಪೋರ್ಟ್ ಕೊಡ್ತಾರೆ, ಮಲಯಾಳಿಗೆ ಇನ್ಕ್ರಿಮೆಂಟ್ ಕೊಡ್ತಾರೆ. ಕನ್ನಡದವ್ರಿಗೆ ಇನ್ಕ್ರಿಮೆಂಟ್ ಕೊಡಲ್ಲ. ಕನ್ನಡದವ್ರು 8 ಅವರಿಗೆ ಮಾಡ್ತೀರಿ ಮಾಡು ಹೋಗು ಅಂತಾರೆ. ಯಾಕಂದ್ರೆ ಗ್ರಿಪ್ ಆಫ್ ಮ್ಯಾನೇಜ್ಮೆಂಟು ಆಲ್ಮೋಸ್ಟ್ ಆಲ್ 50-60% ಮಲಯಾಳಿ ಮತ್ತು ಕೇರಳ. ಬೆಂಗಳೂರಲ್ಲಿ ನಡೆಯುವಂಥ ಇಂಡಸ್ಟ್ರಿ ಬೇಕಂತ ಬಿಗ್ ಇಂಡಸ್ಟ್ರಿ ಓರ್ ನೀವು ಎಲ್ಲ ಇಂಡ್ರಿ. ಅವ್ರ ರೆವೆನ್ಯೂ ಅವ್ರ ಹತ್ರ ಕಲೆಕ್ಟ್ ಆದಾಗೆ ಅವ್ರೇನು ಮಾಡ್ತಾರೆ, ಆ ರೆವೆನ್ಯೂ ತೊಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ, ಅದು ರೆವೆನ್ಯೂ ಬೆಳೀತದೆ. ಅಲ್ಲಿ ಕ್ಯಾಪ್ಚರ್ ಮಾಡ್ಕೊತಾರೆ. MLA MP ಲೋಕಲ್ಲು ಎಲ್ಲರನ್ನೇ ಕ್ಯಾಪ್ಚರ್ ಮಾಡ್ಕೊತಾರೆ. ಯಾಕಂದ್ರೆ ಅವ್ರ ಕಡೆ ಹಣ ಅದೇ, ಗುಣಬಲ ಅದೇ, ರಾಜಕೀಯ ಬಲ ಅದೇ, ಅವರೇ ಬೆಳೀತಾರೆ ವಿನ ಕನ್ನಡಗೋಸ್ಕರ ಯಾರೂ ಬೆಳೆಯಲ್ಲ, ಕನ್ನಡದವ್ರನ್ನ ಬೆಳೆಯೋದಿಲ್ಲ. ಇದೇ ರೀತಿ ಮುಂದಕ್ಕೆ ಹೋಗುತ್ತೆ, ಮತ್ತೊಂದು ಏನಿಲ್ಲ. ಆದರೆ
ಸಿದ್ದರಾಮಯ್ಯನವ್ರು ಮಾಡುವಂಥ ಕರ್ತವ್ಯ ಏನದ ಅವರು ನ್ಯಾಯವಾಗಿ ಮಾಡಿದ್ದಾರೆ, ಆ ಗ್ಯಾರಂಟಿ ಮಾಡಬಾರ್ದಾಗಿತ್ತು ಅಷ್ಟೇ. ಅವ್ರು ಮಾಡಿದ್ದಾರೆ, ಗ್ಯಾರಂಟಿ ಮಾಡಬಾರ್ದು. ಸೊ ಸಿದ್ದರಾಮಯ್ಯನವರ ಆಡಳಿತ ಹೇಗಿದೆ ಅಂತೀರಾ? ಮತ್ತೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತೀರಾ ಅಥವಾ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೀರಾ? ಓನಾಗಿ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತಗಾರರು. ಓಕೆ ಅವ್ರ ಭಾವನೆ ಒಳ್ಳೆಯದಿದೆ. ಓಕೆ ಅವರು ಯಾವುದೂ ಕರಪ್ಷನ್ನು ಇಲ್ಲ, ನಮ್ಮಷ್ಟಿಗೆ ಯಾವುದು ಪತ್ರಿಕಾ ವರೆಗೂ ಬಂದಿಲ್ಲ. ಭಾವನೆ ಒಳ್ಳೆಯದು. ಅವ್ರ ಮೈಂಡ್ಸೆಟ್ ಹೆಂಗದೆ, ಅವರು ಒಟ್ಟು ನಾನು ಹೇಳಿದ್ದು ಎಲ್ಲರೂ ಒಂದೇ ರೀತಿ ಕೇಳಬೇಕು ಅಷ್ಟೇ. ಅವರು ನನ್ನ ಅಧಿಕಾರ ಇದ್ದಾಗ ನಾ ಹೇಳಿದ್ದು ಕೇಳಬೇಕು, ಆ ಮೈಂಡ್ಸೆಟ್ ಇದೆ ಅವ್ರಿಗೆ. ಎಲ್ಲರೂ ನಾ ಹೇಳ್ದಂಗೆ ಕೇಳಿ ಎಲ್ಲರೂ ಚೆನ್ನಾಗಿರ್ರಿ, ಯಾವುದೇ ಕಾರಣಕ್ಕೂ ಇದು ಭ್ರಷ್ಟಾಚಾರ ಮಾಡಬೇಡ್ರಿ ಅಂತ ಒಂದೇ ಒಂದು ದೃಷ್ಟಿಯಿಂದ. ಡಿ ಕೆ ಶಿ ಅವ್ರು ಸೆಕೆಂಡ್ ನಿಮ್ಗೆ ಗೊತ್ತೇ ಇದೆ, ಅವ್ರು ಬೆಳೆದಿದ್ದು ಹೆಂಗಿದೆ ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ನಾವೇನು ಹೇಳೋಕ್ಕಾಗಲ್ಲ. ಅವರು ತಮ್ಮ ಹೆಂಗೆ ಬೆಳೆದ್ರು, ಬೆಂಗಳೂರಲ್ಲಿ ಹೆಂಗೆ ಬಂದರು, ಅದನ್ನು ಹಿಸ್ಟ್ರಿ ನೀವು ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಅಥವಾ ಬೇರೆದಲ್ಲಿ ನೋಡಿರ್ಬೋದು, ಅದು ಗೊತ್ತದ. ನಮಗೆ ಅಷ್ಟು ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಸರ್ ಓಕೆ, ಫೈನಲ್ ಆಗಿ ಈ ಎಲ್ಲ ವಿಚಾರಗಳನ್ನು ಗಣನೆಗೆ ತಗೊಂಡ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನಿಸುತ್ತೆ ನಿಮಗೆ? ಸರ್, ಮೂಲಭೂತ ಸೌಕರ್ಯ ನಮಗೆ ಶಿಕ್ಷಣ ಫ್ರೀ ಕೊಡಬೇಕು. ಒಂದೇದು 1 to 10. ಸ್ವಲ್ಪ ಮೆಡಿಕಲ್ ಫ್ರೀ ಕೊಡಬೇಕು. ಯಾಕಂದ್ರೆ ಮೆಡಿಕಲಲ್ಲಿ ಅಪ್ ಟು ಇವಾಗ ಒಂದು ಮಗು ಹುಡ್ತಂದರೆ ಅವಂಗೆ ಒಂದು 5 to 6 ಒಂದು 7 years 10 years ಆ ಮಗುಗೆ ಫ್ರೀ ಕೊಡಬೇಕು ಸವಲತ್ತುಗಳನ್ನು. ನೀವೆಲ್ಲಿರ್ತೀರಿ ಅಲ್ಲಿ ಪ್ರಾಥಮಿಕ ಆರೋಗ್ಯ ಅಂದರೆ. ಇವ್ರು ಏನು ಮಾಡ್ತಾಯಿದ್ದಾರೆ ಸರ್, ನನ್ನ ತಿಳುವಳಿಕೆಗೆ ಇವರು ರೆವೆನ್ಯೂ ತೊಗೊಂಡೋಗಿ ಹಳ್ಳಿಗಳೇ ಹಾಕ್ತಾಯಿದ್ದಾರೆ. ಒಪ್ಕೊಳ್ಳೋಣ, ಒಂದಿಷ್ಟು ಪರ್ಸೆಂಟೇಜ್ ಹಾಕಲಿ, ಪೂರ್ತಿ ಅಲ್ಲಿ ಹಾಕಿಬಿಡ್ತಾರೆ. ಅಲ್ಲಿ ಯಾಕೆ ಹಾಕ್ತಾರೆ ಅಂದರೆ ಇವ್ರದ್ದು ಬಿಲ್ ಇಶ್ಯೂ ಆಗಬೇಕು. ಆ ಲೋಕಲ್ MP ಇರ್ಬೋದು, MLA ಇರ್ಬೋದು, ಅಥವಾ ಅವರು ತಮ್ಮ ಇಷ್ಟು ಪರ್ಸೆಂಟೇಜ್ ನಂಗೆ ಬರ್ಬೇಕಂತೇಳಿ ಅದೇನೋ ಪರ್ಸೆಂಟೇಜ್ ಲೆಕ್ಕಾಚಾರ ಮಾಡಿ ಕೊಟ್ಬಿಡ್ತಾರೆ. ಆದರೆ ಮೂಲಭೂತ ಹಕ್ಕೇ ಶಿಕ್ಷಣ ಬೇಕು, ಪ್ರಾಥಮಿಕ ಆರೋಗ್ಯ ಬೇಕು. ಇವೆರಡು ಮೂಲಭೂತ ಮನುಷ್ಯನ ಕೊಟ್ಟರೆ ಮುಂದೆ ಉದ್ಯೋಗ ಬೇಕು. ಇನ್ನೂ 10 years ಬಿಟ್ಟರೆ ನಿಮಗೆ ಹಿಂಗಾಗತ್ತೆ, ಆಹಾರ ಸಿಗಲ್ಲ, ಊಟ ಮಾಡೋಕೆ ನಿಮ್ಗೆ ಆಹಾರ ಸಿಗಲ್ಲ. ಇನ್ನೂ ಒಂದು 15 years ಅಷ್ಟೇ ಕಾಯ್ದುಕೊಳ್ಳಿ. ನಾವು ಇರ್ತೀವಿ, ನೀವು ಇರ್ತೀರ, ಊಟ ಮಾಡೋಕೆ ಆಹಾರ ಎಲ್ಲಿ ಬೆಳೀತಾ ಇಲ್ಲ ಎಲ್ಲಿಂದಲೂ. ಅದಕ್ಕೆ ಈ ಉದ್ದೇಶದಿಂದ ನಾವು ಕೈಗಾರಿಕಾ ಬೆಳವಣಿಗೆ ಮಾಡಬೇಕು, ಪ್ಲಸ್ ಆಡಳಿತ ಏನದು ರೈತರಿಂದ ಬರುವಂಥ ಧಾನ್ಯ ದವಸಗಳು ಅವರು ಬೆಳಿಬೇಕು. ಎರಡೂ ಆಗಬೇಕು. ಎರಡೂ ಆದಾಗನೇ ನಾವು ಎಷ್ಟೇ ಮಾಡಲಿ 1:30 ಗಂಟೆಗೆ ನಮ್ಗೆ ಹಸಿವಾಗತ್ತೆ, ಊಟನೇ ಮಾಡ್ತೇವೆ ನಾವು. ಅದು ಊಟ ಎಲ್ಲಿಂದ ಸಿಗುತ್ತೆ ನಮಗೆ? ರೈತರಿಂದ ಸಿಗುತ್ತೆ. ರೈತರಲ್ಲಿ ಯಾಕೆ ಮಾಡಲ್ಲ? ಅಲ್ಲಿ ಉತ್ಪಾದನೆ ಇಲ್ಲ, ಅಲ್ಲಿ ಇನ್ಕಮ್ ಇಲ್ಲ, ಅದಕ್ಕೆ ಬಂದು ಸಿಟಿಗೆ ಜನ ಕೆಲಸ ಮಾಡ್ತಾರೆ, ಬದುಕಬೇಕಲ್ಲ ಹೆಂಗಾರೆ ಮಾಡಿ. ಇವೆರಡು ನಾವು ರಾಜಕೀಯವಾಗಿ ಅಥವಾ ಬೇರೆದ್ರಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದರೆ ನೀವು ಒಳ್ಳೆ ಇರ್ತೀರ, ನಿಮಗೂ ಇನ್ಕಮ್ ಇರ್ತದೆ, ನಾವು ಒಳ್ಳೆ ಇರ್ತೇವೆ, ನಮಗೂ ಇನ್ಕಮ್ ಇರ್ತದೆ. ನಾವೇನು ಏನೋ ದೇಹದಿಂದ ಉಸಿರು ಬಿಡುಗಡೆ ಆದ್ರೆ ನಾನೇನು ಮೇಲೆ ತೊಗೊಂಡೋಗಲ್ಲ. ನನ್ನಲ್ಲಿರುವಂಥ 100 ರೂಪಾಯಿ ನಾನು 10 ರೂಪಾಯಿ ಖರ್ಚು ಮಾಡಲೇಬೇಕು. ಅದು ಉದ್ದೇಶದಿಂದ ರೆವೆನ್ಯೂ ಬರಬೇಕಂದ್ರೆ ರೆವೆನ್ಯೂನೂ ಬರಬೇಕು. ಈ ಯಂಗ್ ಸ್ಟಾರ್ ಇಂಪ್ರೂವ್ಮೆಂಟ್ ಆದಾಗನೇ ಒಳ್ಳೆಯದು. ಆವಾಗನೇ ನಮ್ಮ ದೇಶದ ಶಕ್ತಿ ಯಂಗ್ ಸ್ಟಾರ್ ಇಂಪ್ರೂವ್ಮೆಂಟ್ ಆಗಬೇಕು. ಇದನ್ನು ಬರೆದು ಕೊಡ್ತೀನಿ ನಾನು. ಯಂಗ್ ಸ್ಟಾರ್ ಇಂಪ್ರೂವ್ಮೆಂಟ್ ಆಗುತ್ತಾನೋ ಯಾವುದು ದೇಶದ ಉದ್ಧಾರವಾಗಲ್ಲ, ಕರ್ನಾಟಕದೂ ಉದ್ಧಾರ ಆಗಲ್ಲ. ಯಾಕಂದ್ರೆ ಅವ್ರ ಮೈಂಡ್ಸೆಟ್ ಏನು, ಬರೀ ಜಾಬ್ ಮಾಡ್ಬೇಕಷ್ಟೇ. ಅವ್ರಿಗೆ ಸಪೋರ್ಟ್ ಕೊಡೋರು ಯಾರಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಎದಕ್ಕಾಗಿ ಸಪೋರ್ಟ್ ಕೊಡ್ತಾರೆ, ಅವ್ರದ್ದೇನದೇ ಪೂರ್ತಿ ನೆಗೆಟಿವ್ ಪಾಯಿಂಟಲ್ಲಿ ಹೊಂಟಿದ್ದಾರೆ. ಯಂಗ್ಸ್ಟಾರು ನೆಗೆಟಿವ್ ಪಾಯಿಂಟಲ್ಲಿ ಹೊಂಟಿದ್ದಾರೆ. ನೆಗೆಟಿವ್ ಪಾಯಿಂಟ್ ಅವ್ರ ತಲೆಯಲ್ಲಿ ತುಂಬ್ತಾ ಇದ್ದಾರೆ. ಪೇರೆಂಟ್ಸ್ ಆಗಲಿ ಅಥವಾ ಪ್ರೊಫೆಸರ್ ಆಗಲಿ, ಪ್ರೊಫೆಸರಿಗೆ ಅವ್ರು ಜಗ್ಗಲ್ಲ, ಪ್ಲಸ್ ಪೇರೆಂಟಿಗೆ ಅವ್ರು ಜಗ್ಗಲ್ಲ. ಅವ್ರದ್ದು ಮೈಂಡ್ಸೆಟ್ ಏನು, ನಾನು ಐಶ್ ಇರಬೇಕು, ನಾನು ಆರಾಮಿರ್ಬೇಕು, ಅಷ್ಟೇ ಸಿಂಪಲ್ ಯಂಗ್ಸ್ಟಾರ್ ಲೆಕ್ಕ. ಅದು ಆಗಬಾರ್ದು. ಒಳ್ಳೇದು ಆಡಳಿತ, ಒಳ್ಳೆಯ ಯಂಗ್ಸ್ಟಾರ್ ಇದ್ದರೆ ಏನಂತಾರೆ ಒಂದು ಮಾತು ವಿವೇಕಾನಂದರು, ರಕ್ತ ಕೊಡಿ ನಾನು ದೇಶ ಕಟ್ತೇನೆ ಅಂತೇಳಿ ಅವಾಗೇ ಕೇಳಿದರು ಅವರು. ವಿವೇಕಾನಂದರು ಅವಾಗೇ ಹೇಳಿದ್ದಾರೆ, ಬಿಸಿ ರಕ್ತ ಕೊಡಿ ನಾನು ದೇಶ ಕಟ್ತೇನೆ ಅಂತೇಳಿ. ಯಾಕೆ ಹೇಳಿದ್ದಾರೆ ಅಂದರೆ ಯಂಗ್ಸ್ಟಾರ್ ಚೆನ್ನಾಗಿದ್ದರೆ ನಡೀತದೆ. 80% ಯಾಕೆ ಇವೆಲ್ಲ ಆಗ್ತಾವಂದರೆ ಕೊಲೆ, ಸೂಲಿಗೆ, ರೌಡಿಸಮ್ ಯಾಕೆ ಆಗ್ತಾವೆ? ಅವ್ರ ಮೈಂಡ್ಸೆಟ್ ಹಂಗಾಗಿದೆ. ದುಡಿಯೋದು ಬೇಡ, ಹೊಡೆದು ಬಡೋದು ತೊಗೊಳ್ಳೋದು ಅಷ್ಟೇ ಕೆಲಸ ಅವ್ರು ಯಂಗ್ಸ್ಟಾರ್ದು. ಅದೇ ನೀವು ಚೆನ್ನಾಗಿ ದುಡಿಯೋದಿದ್ದರೆ ನಿಮ್ಗೆ ಇನ್ಕಮು ಆಗುತ್ತೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ನಡೀತದೆ. ಇಷ್ಟು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.